ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಸರಿಯಾದ ಸಮಯದಲ್ಲಿ ನಾವು ಕುಡಿದಂತಹ ಒಂದು ಗುಟುಕು ಕಹಿ ಸಹ ಔಷಧಿಯಾಗತ್ತಂತೆ, ಅಮೃತವಾಗತ್ತಂತೆ. ಇದಕ್ಕೆ ಒಂದು ಪುಟ್ಟ ಕತೆ ಹೇಳಬೇಕಂದ್ರೆ, ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಇಬ್ಬರು ರೈತರ ಮಧ್ಯೆ ಸ್ಪರ್ಧೆ ಏರ್ಪಾಡಾಗತ್ತೆ. ಅಂದರೆ ಯಾರು 6 ವರ್ಷದಲ್ಲಿ ಅತಿ ಹೆಚ್ಚು ಸಂಪಾದನೆಯನ್ನು ಮಾಡ್ತಾರೋ ಅವರಿಗೆ ಅತ್ಯುತ್ತಮ ರೈತ ಅನ್ನೋ ಪ್ರಶಸ್ತಿಯನ್ನು ಕೊಡಲಾಗತ್ತೆ ಅಂತ. ಇಬ್ಬರೂ ಸಹ ಕೃಷಿಯಲ್ಲಿ ನಿಪುಣರೇ. ಹಾಗಾಗಿ ಒಬ್ಬ ಯೋಚನೆ ಮಾಡ್ತಾನೆ, ನಾನು ವರ್ಷಕ್ಕೆ ಈಗ 1 ಬೆಳೆ ಬೆಳೀತಿದ್ದೆ, ಇನ್ಮೇಲೆ 2 ಬೆಳೆ ಬೆಳಿತೀನಿ. ಆಗ ನಾನು ಒಬ್ಬಿಯಸ್ಲಿ ಏನು ದುಡಿತಾ ಇದ್ದೀನಿ ಅದಕ್ಕಿಂತ ಅತಿ ಹೆಚ್ಚು ಗಳಿಸಬಹುದು ಅಂತ ಯೋಚನೆಯನ್ನು ಮಾಡ್ತಾನೆ. ಇನ್ನೊಬ್ಬ ಯೋಚನೆಯನ್ನು ಮಾಡ್ತಾನೆ ಅಷ್ಟೇ. ಏನು ಯೋಚನೆ ಮಾಡ್ತಾನೆ ಅಂತ ನಿಮಗೆ ಕೊನೆಗೆ ಗೊತ್ತಾಗತ್ತೆ. ಇಬ್ಬರೂ ಸಹ ಪೇಟೆಗೆ ಹೋಗ್ತಾರೆ, ಬೀಜವನ್ನು ತರ್ತಾರೆ ಹಾಗೂ ಬೀಜವನ್ನು ಬಿತ್ತನೆ ಮಾಡ್ತಾರೆ. ಮೊದಲನೆಯ ರೈತ, ಅವನ ಗದ್ದೆ ಎಲ್ಲ ಹಚ್ಚ ಹಸಿರಾಗಿರುತ್ತೆ. ಅವನು 1 ಬೆಳೆಯನ್ನು ಬೆಳಿತಾನೆ. ಈ 2ನೇ ರೈತ ಯಾವ ಬೀಜವನ್ನು ತಂದು ಹಾಕೋದ್ನೋ ಗೊತ್ತಿಲ್ಲ, ಯಾವುದೇ ರೀತಿಯಾದಂತಹ ಅಲ್ಲಿ ಚಿಗುರುಗಳು ಆಗಲಿ ಮಾರ್ಪಾಡಾಗಲಿ ಆಗೋದೇ ಇಲ್ಲ. ಆದರೆ ಈ ರೈತ ಕೆಲಸ ಮಾಡೋದನ್ನು ಮಾತ್ರ ಬಿಡೋದಿಲ್ಲ. ಅವನು ಕೆಲಸ ಮಾಡ್ತಾ ಇರ್ತಾನೆ. 1 ವರ್ಷ ಕಳೆಯುತ್ತೆ. ಊರವರೆಲ್ಲ ಆಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಏನು ಬೀಜವನ್ನು ತಂದು ಹಾಕಿದ್ಯಾ, ಇದು ಏನು ಬೆಳೀತಾನೆ ಇಲ್ಲ, ನೀನು ಸಮಯ ವೇಸ್ಟ್ ಮಾಡ್ತಾ ಇದೆಯಾ, ಸುಮ್ಮನೆ ಹೋಗ್ತೀಯಾ, ಗದ್ದೆಯಲ್ಲಿ ಕೆಲಸ ಮಾಡ್ತೀಯಾ, ಬರ್ತೀಯಾ, ಏನಾಗ್ತಾ ಇದೆ ಅಂತ ಕೇಳ್ತಾರೆ. ಅವನೇನು ಮಾತಾಡೋದಿಲ್ಲ. ಮೊದಲನೇ ವರ್ಷ ಮೊದಲನೇ ರೈತ 2 ಬೆಳೆಯನ್ನು ಬೆಳೆದು ಕೈ ತುಂಬ ಹಣವನ್ನು ಸಂಪಾದನೆ ಮಾಡ್ತಾನೆ. 2ನೇ ವರ್ಷವೂ ಸಹ ಅದು ಮುಂದುವರೆದು ಅವನು ಮತ್ತೆ 2 ಬೆಳೆಯನ್ನು ಬೆಳೀತಾನೆ. ಆದರೆ ಈ 2ನೇ ರೈತನ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಇರೋದೇ ಇಲ್ಲ. ಹಳ್ಳಿಯವರೆಲ್ಲ ಆಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಶಿವನೇ, ನೀನು ಈ ರೀತಿ ಏನೂ ಬೆಳೀಲಿಲ್ಲ ಅಂದರೆ ವ್ಯರ್ಥ ಆಗುತ್ತೆ ಅಂತ. ಆದರೆ ಆ ರೈತ ಮಾತ್ರ ಪ್ರತಿದಿನ ಹೋಗ್ತಿರ್ತಾನೆ, ಗದ್ದೆಯಲ್ಲಿ ಕೆಲಸ ಮಾಡ್ತಾನೆ, ಬರ್ತಾನೆ. ಎಲ್ರಿಗೂ ಏನಾಗ್ತಿದೆ ಅಂತಲೇ ಗೊತ್ತಾಗೋದಿಲ್ಲ. 3ನೇ ವರ್ಷ ಅಂತೂ ಎಲ್ಲರೂ ಸಹ ಆ 2ನೇ ರೈತನಿಗೆ ಆಡ್ಕೊಳ್ಳೋದು ಬಿಟ್ಬಿಡ್ತಾರೆ. ಅಯ್ಯೋ ಪಾಪ, ಇವನಿಗೇನಾಗಿದೆ, ಈ ಸ್ಪರ್ಧೆಯ ನಿಟ್ಟಿನಲ್ಲಿ ಇವನು ಏನೂ ಬೆಳೀತಾ ಇಲ್ಲ, ಆ ಜಮೀನೆಲ್ಲ ವೇಸ್ಟ್ ಮಾಡ್ಕೊಳ್ತಾ ಇದ್ದಾನಲ್ಲ ಅಂತ ಪಾಪ ಅನ್ನೋದಕ್ಕೆ ಶುರು ಮಾಡ್ತಾರೆ. 4ನೇ ವರ್ಷವೂ ಅದು ಮುಂದುವರಿಯುತ್ತೆ. ಅಷ್ಟೊತ್ತಿಗಾಗಲೇ ಎಲ್ಲರೂ ತೀರ್ಮಾನಕ್ಕೆ ಬಂದುಬಿಡ್ತಾರೆ, ಈ ಮೊದಲನೇ ರೈತನೇ ಗೆಲ್ಲೋದು. ಯಾಕೆಂದರೆ ವರ್ಷಕ್ಕೆ 2 ಬೆಳೆಯ ಹಾಗೆ ಅವನು ಆಗಲೇ 8 ಬೆಳೆಯನ್ನು ಬೆಳೆದಿದ್ದಾನೆ, 5 ವರ್ಷ ಅಂದರೆ 10 ಬೆಳೆಯನ್ನು ಬೆಳೆದಿದ್ದಾನೆ ಅಂತ. ಆದರೆ ಇನ್ನೇನು 5 ವರ್ಷ ಮುಗಿತಾ ಇರಬೇಕಾದ್ರೆ ಕೇವಲ ಕೆಲವು ಚಿಗುರುಗಳು ಅವನ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಎಲ್ಲರಿಗೂ ಆಶ್ಚರ್ಯ, ಏನಾಗ್ತಿದೆ ಅಂತ. ಆದರೆ ಇನ್ನು 6 ತಿಂಗಳಲ್ಲಿ ಅದು ಅತಿ ಹೆಚ್ಚು ಎತ್ತರಕ್ಕೆ ಬೆಳೆಯುತ್ತೆ. ಅದು ಬಿದಿರಾಗಿರುತ್ತೆ. ಹಾಗೂ 6ನೇ ವರ್ಷ ಇನ್ನೇನು ಯಾರು ಅತಿ ಹೆಚ್ಚು ಬೆಳೆಯನ್ನು ಬೆಳೆದಿದ್ದಾರೆ, ಸಂಪಾದನೆ ಮಾಡಿದ್ದಾರೆ ಅಂತ ಬರೋ ಅಷ್ಟೊತ್ತಿಗೆ ಈ ರೈತ ಆ ಬಿದಿರನ್ನೆಲ್ಲ ಕಟಾವು ಮಾಡಿ ಮಾರಿರ್ತಾನೆ. 2 ಬೆಳೆಗಳನ್ನು ತಾಳೆ ಮಾಡಿದಾಗ 2ನೇ ರೈತ ಗೆಲುವನ್ನು ಸಾಧನೆ ಮಾಡ್ತಾನೆ. ಎಲ್ರಿಗೂ ಆಶ್ಚರ್ಯ ಆಗೋಗುತ್ತೆ. ಹಾಗೂ ಎಲ್ಲರೂ ಕೇಳ್ತಾರೆ, ಏನು ಇದು, ನಮಗೆ ಯಾರಿಗೂ ಅರ್ಥನೇ ಆಗಲಿಲ್ಲ ಅಂತ. ಆಗ ಆ ರೈತ ಬಹಳ ಸುಂದರವಾಗಿ ಹೇಳ್ತಾನೆ, ನನಗೆ ಮೊದಲೇ ಗೊತ್ತಿತ್ತು ಇದು 3-4 ವರ್ಷಗಳ ಕಾಲ ಯಾವುದೇ ರೀತಿಯಾದಂತಹ ಬೆಳೆಯನ್ನು ಬೆಳೆಯೋದಿಲ್ಲ, ಅಂದರೆ ಚಿಗುರು ಕಾಣೋದಿಲ್ಲ ಅಂತ. ಆದರೆ ಬೆಳೆಯೋದಕ್ಕೆ ಶುರು ಮಾಡಿದಾಗ ಮಾತ್ರ ಅತಿ ಎತ್ತರಕ್ಕೆ ಬೆಳೆಯುತ್ತೆ ಅಂತ ಗೊತ್ತಿತ್ತು. ಆ 4 ವರ್ಷ ಅದೂ ಸಹ ನನ್ನ ಹಾಗೆ ಮೌನದಲ್ಲಿ ತನ್ನ ಬೇರನ್ನು ಬಲಪಡಿಸ್ಕೊಳ್ತಾ ಇತ್ತು. ಹಾಗಾಗಿ ನನಗೆ ಯೋಚನೆ ಇರಲಿಲ್ಲ, ನಾನು ಏನನ್ನೂ ಮಾತಾಡಲಿಲ್ಲ ಅಂತ ಆ ರೈತ ಹೇಳ್ತಾನೆ. ಆಗ ಎಲ್ಲರೂ ಹೌದಲ್ವಾ ಅಂತ ಯೋಚನೆಯನ್ನು ಮಾಡ್ತಾರೆ. ನಾವೂ ಸಹ ಅಷ್ಟೇ. ಕೆಲವರೆಲ್ಲ ನನಗೆ ದುಡ್ಡು ಬಂದುಬಿಡಬೇಕು, ನಾನು ಈಗಲೇ ದುಡಿದು ಬಿಡಬೇಕು. ನೋ, ನಾವು ನಮ್ಮ ಬೇರನ್ನು ಬಲಪಡಿಸ್ಕೋಬೇಕು ನಮ್ಮ ಜ್ಞಾನದಿಂದ. ಯಾವಾಗ ನಾವು ತಾಳ್ಮೆಯಿಂದ, ಜ್ಞಾನದಿಂದ ನಮ್ಮ ಬೇರನ್ನು ಬಲಪಡಿಸ್ಕೊಳ್ತಾ ಹೋಗ್ತೀವಿ, ಅದು ಬೆಳೆಯೋದಕ್ಕೆ ಶುರು ಮಾಡಿದಾಗ ಯಾರೂ ಸಹ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದು ಎತ್ತರಕ್ಕೆ ಬೆಳೆಯುತ್ತೆ. ಅದಕ್ಕೆ ಹೇಳೋದು, ನಮ್ಮ ಬೇರನ್ನು ನಾವು
ಬಲಪಡಿಸ್ಕೋಬೇಕು. ಹಾಗೂ ನಾವು ಅದನ್ನು ಗಟ್ಟಿ ಮಾಡಿದಷ್ಟು ನಾವು ಬೆಳೆಯೋದನ್ನು ಯಾರೂ ಸಹ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಜ್ಞಾನಾರ್ಜನೆಯ ಸಮಯದಲ್ಲಿ ಮೊದಲು ಜ್ಞಾನವನ್ನು ಪಡೀರಿ. ನಂತರ ಖಂಡಿತವಾಗಿಯೂ ಸಹ ಬೆಳೆಯುವ ಪ್ರಯತ್ನ ಆ ಭಗವಂತ ಸಹಾಯ ಮಾಡೇ ಮಾಡ್ತಾನೆ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.